ಬೇರೆ ಪೋಲೋ ನೋಡಿ ಅವ್ನ ಪೋಲೋ ಸಿದ್ಧಾಂತ್ ಪುನೀತ್ ಸೂಪರ್ ಸ್ಟಾರ್ ಒಂದೇ ಸತಿ ಫೋನ್ ಮಾಡವ್ರೆ ಏನೋ ಎಲ್ಲ ಹೋಗೋಣ ಅಂತ. ಎಲ್ಲಿ ಅಂತ ಇನ್ನೂ ಗೊತ್ತಿಲ್ಲ. ಅವನೇನೋ ಪುನೀತ್ ಬಿಸಿ ಅಂತ ಅವನೇ. ನಾನು ಗುರು ಬಿಸಿ ಡೈಲಿ ತಿಂದು ಸೈಕ್ ಆಗ್ತೈತೆ ಅಂತ. ನಮ್ಮ ಬಾಯ್ಸ್ ಎಲ್ಲ ಬಂದವ್ರೆ. ವೆಂಕಿ, ಪುನೀತ್, ಅಲ್ಲಿ ಅಭಿನವ್ ಬರ್ತವನೆ. ಇನ್ನೇನು ಟೈಮೂ ಆಯಿತು 6:30 ಆಲ್ರೆಡಿ. ಸೊ ಬೇಗ ಹೋಗ್ಬೇಕು ಒಟ್ಟು ಅಂತ ಅನಿಸುತ್ತೆ ಗೈಸ್. ಇವಾಗ ನಾವು ಸೆಂಟ್ ಜೋಸೆಫ್ ಅದೇನೆ MG ರೋಡ್ ಆ ಕಡೆಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಒಂದು ಫ್ರೈಡ್ ರೈಸ್ ಸ್ಪಾಟ್ ಗೊತ್ತು. ಅಲ್ಲಿ ಹೋಗ್ಬಿಟ್ಟು ಒಂದ್ಸತಿ ನೆನಪಿದೆ ತಿಂದಿದ್ರಿ, ನಾನು ಪುನೀತ್ ಸೂಪರ್ ಸ್ಟಾರ್ ತಿಂದಿದ್ರಿ. ಸೊ ಅಲ್ಲಿಗೆ ತಿರ್ಗಾ ಹೋಗ್ತಿದ್ವಿ. ಕುಡಿಯಕ್ಕೂ ಬಿಡ್ತಾ ಇಲ್ಲ, ತಿನ್ನಕ್ಕೂ ಬಿಡ್ತಾ ಇಲ್ಲ, ಇರಕ್ಕೂ ಬಿಡ್ತಾ ಇಲ್ಲ. ಲೇಟ್ ಮಾಡ್ತಾವ್ರ ನೋಡಿ. ಬರ್ರೋ ಅಂತ ಕರ್ರೆ ಇಲ್ಲಿ ಫೋನ್ ನೋಡ್ಕೊಂಡು ಲೇಟ್ ಮಾಡ್ತಾವ್ರ ನಮ್ಗೆ. ಸೊ ಆಲ್ವೇಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇದು ನಿಮ್ಮ CR ಅನ್ಫಿಲ್ಟರ್ಡ್ ವಿತ್ CR. ಸೊ ಇನ್ನೇನು ಇವಾಗ ವಿಡಿಯೋ ಎಲ್ಲ ವ್ಲಾಗ್ ಸ್ಟಾರ್ಟ್ ಆಗುತ್ತೆ. ಈ ವಿಡಿಯೋ ಎಲ್ಲ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮತ್ತು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ. ಸೊ ದಟ್ ನಂಗೆ ಜಾಸ್ತಿ ರೀಚ್ ಸಿಗುತ್ತೆ, ಜಾಸ್ತಿ ಜನ ನೋಡ್ಬೋದು ವ್ಲಾಗ್ನ ಅಂತ. ನಿಮ್ಮ ಒಪಿನಿಯನ್ಸ್ನ ಕಮೆಂಟಲ್ಲಿ ಹಾಕಿ. ಅಟ್ಲೀಸ್ಟ್ ನಾನು ಏನಾದರೂ ಚೆನ್ನಾಗಿಲ್ಲ ಅಂದರೆ ಇಂಪ್ರೂವ್ ಮಾಡ್ಕೊಳ್ಬೋದು. ಈ ವಿಡಿಯೋ ಇಷ್ಟ ಆಗಿಲ್ಲ ಅಂದರೆ ಪ್ರಾಂಪ್ಟಾಗಿ ಡಿಸ್ಲೈಕ್ ಮಾಡಿ. ಅವಾಗ ನಂಗೆ ಅರ್ಥ ಆಗುತ್ತೆ ಎಲ್ಲಿ ಇಂಪ್ರೂವ್ಮೆಂಟ್ ಮಾಡಬೇಕು ಏನು ಅಂತ. ಸೊ ಈ ವಿಡಿಯೋ ವ್ಲಾಗ್ನ ಫುಲ್ಲಾಗಿ ನೋಡಿ, ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ. ಹೆವಿ ಎಂಟರ್ಟೈನಿಂಗ್ ವ್ಲಾಗ್ ಇದು. ಸೊ ಥ್ಯಾಂಕ್ಸ್ ಗೈಸ್. ಇನ್ನೇನು ಕೂಲ್ ಜಾಯಿಂಟ್ ಸಿಗ್ನಲ್ ಹತ್ರ ಬಂದಿದ್ದೀವಿ. ಫುಲ್ ಟ್ರಾಫಿಕ್ಕು ಇಲ್ಲಿ, ರಶ್ ಏನೋ ಕಡಿಮೆ ಇದೆ. ಸೊ ಸದ್ಯಕ್ಕೆ ಹೋಗ್ತಾ ಇದ್ದೀವಿ. ಇನ್ನೇನು ಒಂದು 2 ನಿಮಿಷ ಲೊಕೇಶನ್ ದೂರ ಇದ್ದೀವಿ. ಬ್ಯಾಟ್ರಿ ಏನೋ ಡೆಡ್ ಆಗಿದೆ ಅಂತೆ ಕಾರ್ದು. ಸೊ ಅದಕ್ಕೆ ಅಲ್ಲಿ ಸ್ಟಕ್ ಆಗಿದೆ ಕಾರು. ಈ ರೆಸ್ಕ್ಯೂಗೆ ವೆಂಕಿಗೆ ಹೋಗ್ತವನೆ. ಅದೇನು ರೆಸ್ಕ್ಯೂ ಮಾಡ್ತಾನೋ ಬನ್ನಿ ಹೋಗಿ ನೋಡೋಣ. ಆಮೇಲೆ ಬಾಯ್ ಜೊತೆ ಸಿಕ್ಕಿ ಅವ್ರ ಜೊತೆ ಎಲ್ಲಿ ಹೋಗೋದು ಇನ್ನೂ ನೋಡೋಣ. ಲೈಟಾಗಿ ಆಲ್ರೆಡಿ ಡ್ರಿಸಲ್ ಆಗ್ತೈತೆ. ಫಸ್ಟ್ ಬೀಚಿಗೆ ಹೋಗಿ ಆಮೇಲೆ ಕಾರ್ ಬಿಟ್ಟು ಆಮೇಲೆ ಬಾಯ್ಸ್ ಜೊತೆ ತಿರ್ಗಾ ಬರೋಣ. ಗೈಸ್ ಬೇಡ ಅಂತ ಹೇಳಿದ್ದೀನಿ ಬಿಸಿ. ಇವನೇನೋ ಸ್ವಲ್ಪ ಫ್ಯೂಲಲ್ಲಿ ಇದ್ದಾನೆ. ಸೊ ನೋಡಬೇಕು ಏನು ಸೀನ್ ಅಂತ. ಇವನೇನೋ ಬಿಡ್ತಾಯಿಲ್ಲ. ಇವಾಗೇ ಬೀಚಿಗೆ ಹೋಗೋಣ. ಆಮೇಲೆ ತಿರ್ಗಾ ಬಾಯ್ಸ್ ಲಂಚ್ ಮಾಡಿಲ್ಲ, ಅದಕ್ಕೆ ಲಂಚ್ ಮಾಡಿಲ್ಲ ಅಂತ ಹುಡುಗ. ಗೈಸ್ ಈ ಲೊಕೇಶನ್ ಹತ್ರ ಬಂದಿದ್ದೀವಿ. ಎಲ್ಲೇ ಸಿಗ್ತಿಲ್ಲ ಅಂತ ಗಾಂಡ್ಗ ಮಾಡ್ತಾನೆ ವೆಂಕಿ. ಎಲ್ಲೋ ಇಲ್ಲೇ ಇತ್ತು ಗೈಸ್. ಬೇರೆ ಪೋಲೋ ನೋಡಿ ಅವ್ನ ಪೋಲೋ. ಗೈಸ್ ತಿರ್ಗಾ ವಾಪಸ್ ಸ್ಕೂಲ್ ಜನ ಹತ್ರ ಹೋಗ್ತಾ ಇದೀವಿ. ರಾಂಗ್ ಲೊಕೇಶನ್ ಯಾಕೆ ಸಿಕ್ಕಿತ್ತು ನಮಗೆ. ಸೊ ತಿರ್ಗಾ ವಾಪಸ್ ಲೊಕೇಶನ್, ಕರೆಕ್ಟ್ ಲೊಕೇಶನ್ ಸಿಕ್ತು. ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಪಾಪ ವೆಂಕಿ ಟೆನ್ಷನ್ ಆಗ್ತಾವನೆ. ಈ ಥರ ಹಿಂಸೆ ಕೊಟ್ಟರೆ ಹೆಂಗೆ ಬದುಕ್ತಾರೋ ಅಂತ ಅನ್ಕೊಂಡು ಹೋಗ್ತಾವನೆ. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರ ನನ್ನ ಮಕ್ಕಳು ಸರ್. ಇವಾಗ ಮನೆ ಕಡೆ ಹೋಗ್ತಾ ಇದೀವಿ. ಕಾರಲ್ಲಿ ಅಲ್ಲಿತ್ತು ಭವಾನಿ ಹತ್ರ. ಇಲ್ಲಿ ವೆಂಕಿ ಓಡಿಸ್ಕೊಂಡು ಬರ್ತವನೆ. ಸ್ವಲ್ಪ ಸಿಗ್ನಲಲ್ಲಿ ಸ್ವಲ್ಪ ಸಿಗಾಕೊಂಡವನೆ. ಸೊ ಅದಕ್ಕೆ ಕಾಯ್ತಾ ಇದ್ದೀನಿ ಇಲ್ಲಿ ಈ ಸಿಗ್ನಲ್ ಹತ್ರ. ಸಿಟಿಯಲ್ಲಿ ಕಾರ್ ಓಡಿಸೋದು ಅಷ್ಟು ಈಸಿ ಅಲ್ಲ. ಫುಲ್ ಟ್ರಾಫಿಕ್ಕು ಇಕ್ಕಟ್ಟು ಯಪ್ಪ ಆಗೋದೆಲ್ಲ ಗೊತ್ತು. ಈ ಥರ ನೋಡಿ ಅದು ಆ್ಯಕ್ಟಿವಾನೇ ಪೀಸು ಸಿಟಿಗೆ. ಗೈಸ್ ಅವನು ಕಾಯ್ತಾ ಇದ್ರೆ ನೋಡಿದ್ರೆ ಅವ್ನು ನನಗಿಂತ ಮುಂದೆ ಹೋಗೋನೆ ಬಿಟ್ಟು. ಸೊ ಇವಾಗ ಹೊಡಿಯೋಣ ಬೇಗ. ಅಲ್ಲಿ ನಾನು ಈ ಕಡೆ ಬಂದಿದ್ದೀನಿ ಈ ರೂಟಲ್ಲಿ. ಅವನು ಹಂಗೆ ಸ್ಟ್ರೇಟ್ ಬಂದವನೆ ಆ ಕಡೆ ರೋಡಿಂದ. ಸೊ ಬೇಗ ಹೋಗ್ಬೇಕು ಇವಾಗ. ಅವನು ಆಲ್ರೆಡಿ ರೀಚ್ ಆಗ್ತಾನೆ ಮನೆ ಹತ್ರ. ಬೇಗ ಗೈಸ್ ನೋಡಿ ವೆಂಕಿ ಅಲ್ಲೇ ಇದ್ದಾನೆ. ಅಲ್ಲಿ ಕಾಣುತ್ತೆ ಒಂದು ಪೋಲೋ. ನೋಡಿದ್ರೆ ಫುಲ್ ಮುಂದೆ ಹೋಗೋಣ ಅಂದ್ಕೊಂಡೆ. ಅಲ್ಲೇ ಅವನು ಫೋಟೋ ತಗೊಂತವ್ ನೋಡಿ. ನೋ ಕಾಮೆಂಟ್ಸ್ ಇಲ್ಲ ಸರ್. ಸೊ ಗೈಸ್ ಇವಾಗ ಬಂದು ನಿಲ್ಸಿದಾಯ್ತು. ಅಲ್ಲೇ ಇದ್ದಾನೆ ನೋಡಿ ವೆಂಕಿ. ಇವಾಗ ನಿಲ್ಲಿಸಿ ಇವಾಗ ಏನು ಸೀನೋ ಗೊತ್ತಿಲ್ಲ. ಪುನೀತ್ ಸೂಪರ್ ಸ್ಟಾರು ಫೋನ್ ಮಾಡೋನೆ. ನೋಡೋಣ ಬೇಗ ಏನಂತ. ಹೊಟ್ಟೆ ಅಷ್ಟು ಹೊಸಿತಾ ಇದೆ ಫುಲ್ಲು. ಸಿದ್ಧಾಂತ್ ಪುನೀತ್ ಸೂಪರ್ ಸ್ಟಾರ್ ಒಂದೇ ಸತಿ ಫೋನ್ ಮಾಡವ್ರೆ ಏನೋ ಎಲ್ಲ ಹೋಗೋಣ ಅಂತ. ಎಲ್ಲಿ ಅಂತ ಇನ್ನೂ ಗೊತ್ತಿಲ್ಲ. ಅವನೇನೋ ಪುನೀತ್ ಬಿಸಿ ಅಂತ ಅವನೇ. ನಾನು ಗುರು ಬಿಸಿ ಡೈಲಿ ತಿಂದು ಸೈಕ್ ಆಗ್ತೈತೆ ಅಂತ. ಗೈಸ್ ಇವಾಗ ನಮ್ಮ ಬಾಯ್ಸ್ ಎಲ್ಲ ಅಲ್ಲವ್ರೆ ನಮ್ಮ ಮನೆ ಹತ್ರ. ಇನ್ನು ತಿರ್ಗಾ ವೆಂಕಿ ಮನೆಗೆ ಹೋಗೋಣ, ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರ್ತೀನಿ ಅಂತ ಇಲ್ಲೇ ಕಾಯಿಸ್ತವನೆ. ನಮ್ಮ ಬಾಯ್ಸ್ ಎಲ್ಲ ಅಲ್ಲೇ ಸೈಕ್ ಮಾಡ್ತವ್ರೆ. ಬೇಗ ಹೋಗ್ಬೇಕು, ಮಳೆ ಬೇರೆ ಬರೋ ಥರ ಇದೆ. ಈಗ ನಮ್ಮ ಬಾಯ್ಸ್ ಎಲ್ಲ ಬಂದವ್ರೆ. ವೆಂಕಿ, ಪುನೀತ್, ಅಲ್ಲಿ ಅಭಿನವ್ ಬರ್ತವನೆ. ಇನ್ನೇನು ಟೈಮೂ ಆಯಿತು 6:30 ಆಲ್ರೆಡಿ. ಸೊ ಬೇಗ ಹೋಗ್ಬೇಕು ಒಟ್ಟು ಅಂತ ಅನಿಸುತ್ತೆ ಅವಾಗಿಂದ. ಬರೀ ಹಿಂಗೆ ಲೇಟ್ ಮಾಡಿಕೊಂಡು ಜೋಕ್ಸ್ ಮಾಡಿಕೊಂಡು ನಮ್ಮ ಬಸ್ ಅಂತೂ ಬರ್ತಾ ಇಲ್ಲ ಇವತ್ತು. ನಂದೇ ಹಿಂದೆ ಇಟ್ಬಿಡು. ರೋಡ್ಗೆ
ವಾಟ್ ಬೇಜಾರಾಗ್ತೈತೆ ಹೋಗ್ಲಿ ಕೇಳು ಬರಂಗಿದ್ರೆ ಒಂದು ಕ್ಲಾಸ್ ಐತಂತ ಏನ್ ಕ್ಲಾಸು? ಅವ್ನು ಟ್ಯೂಷನ್ ಸೇರ್ಕೊಂಡವನೆ. ಓ ಇದು ಡೆವಲಪ್ಮೆಂಟ್ ಅಂತ ಬಿಲ್ಡಿಂಗ್ ಸೆಟ್ ಒಂದು ಏನೋ ಆನ್ಲೈನ್ ಕ್ಲಾಸಸ್ ಸೇರ್ಕೊಂಡವನು. ಆ ತರ ಬಸ್ ನೀನ್ ಓದ್ತಾ ಇದೀಯಾ, ಆಲ್ ದ ಬೆಸ್ಟ್. ನೀನ್ ಸೆಕೆಂಡ್ ಪಿ ಚೆನ್ನಾಗಿ ಮಾಡು. ಹಲೋ ವೆಂಕಿ ಗೈಸ್, ಇವಾಗ ನಾವು ಸೆಂಟ್ ಜೋಸೆಫ್ ಅದೇನೆ MG ರೋಡ್ ಆ ಕಡೆಗೆ ಹೋಗ್ತಾ ಇದೀವಿ. ಅಲ್ಲಿ ಒಂದು ಫ್ರೈಡ್ ರೈಸ್ ಸ್ಪಾಟ್ ಗೊತ್ತು, ಅಲ್ಲಿ ಹೋಗ್ಬಿಟ್ಟು ಒಂದ್ಸತಿ ನೆನ್ಪಿದ್ಯಾ ತಿಂದಿದ್ರಿ, ನಾನು ಪುನೀತ್ ಸೂಪರ್ ಸ್ಟಾರ್ ತಿಂದಿದ್ರಿ. ಸೊ ಅಲ್ಲಿಗೆ ತಿರ್ಗಾ ಹೋಗ್ತಾ ಇದೀವಿ ತಿನ್ನಕ್ಕೆ. ಗಲೀಜ್ ಆಗೈತಾರ ಅಲ್ಲಿ ಅಲ್ಲೇಲೋ ಬೇಗ ಇಲ್ಲಿ ಓಕೆನಾ ಏನೋ ಲೋ ಅವತ್ತೇನೋ ನಮ್ಗೆ ಎಷ್ಟು ಹೊಟ್ಟೆ ಸಿದಂದ್ರೆ ನಕ್ಕನ್ ಬಿಟ್ರೆ ಸಾಕಂತ ಇದ್ದೆ. ಇವಾಗ ಶಾಡ ಅಲ್ಲಿ ಕರ್ಗಿರ್ಕೊಂಡು ಹೋಗ್ಬಿಟ್ಟಿಯಾ? ಅಲ್ಲೇ ಹೋಗ್ತಾರೆ. ನೋಡೋಣ ಟ್ರೈ ಮಾಡೋಣ. ಇಲ್ಲ ಅಂದ್ರೆ ಇದಕ್ ಹೋಗೋಣ, ಜಯನಗರ್ ಎಂಪೈರ್ಗೆ. ಅಲ್ಲೂ ಎಂಪೈರ್ ಐತೆ, ಅಲ್ಲೇ ಹೋಗಿ ನೋಡ್ಕೊಣ ಬರಲ್ಲ. ಸೊ ಗೈಸ್ ಅದೇ ಇವಾಗ ಸ್ವಲ್ಪ ಫುಲ್ ಟ್ರಾಫಿಕ್. ಈ ಟೈಮ್ ಗೊತ್ತಲ್ಲ, 6-7 o'clock ಫುಲ್ ಎಲ್ಲ ಕಡೆ ಎಲ್ಲೋದ್ರು ಸಿಗ್ನಲ್ ಟ್ರಾಫಿಕ್. ಅವ್ರು ನೋಡಿ ನಮ್ಮ ಬಾಯ್ಸ್ ಅಲ್ಲಿ ಒಬ್ಬ ಫೋನ್ ನೋಡ್ತವನೆ. ನಮ್ CR ಅನ್ಫಿಲ್ಟರ್ ಇವತ್ತು ಗಾಡಿ ಓಡಿಸ್ತವನೆ. ಇವತ್ತಲ್ಲ ಯಾವಾಗ್ಲೂ ಅವನೇ ಓಡಿಸೋದು, ಟ್ರಸ್ಟೆಡ್ ಡ್ರೈವರ್ ಅಂತ. ಗೈಸ್ ನೋಡ್ಬೋದು MG ರೋಡ್ ಮೈನ್ ಸಿಗ್ನಲ್ ಎಷ್ಟು ಟ್ರಾಫಿಕ್. ಇಲ್ಲಿ ಬಂದಾಗಲ್ಲ, ಬೆಳಿಗ್ಗೆ ಕಾಲೇಜ್ಗೆ ಹೋಗಾಗನು ಟ್ರಾಫಿಕ್, ಇವಾಗನು ಟ್ರಾಫಿಕ್, ಸಾಯಂಕಾಲ ಟ್ರಾಫಿಕ್, ರಾತ್ರಿ ಟ್ರಾಫಿಕ್. ಏನ್ ಮಾಡೋದು? Nobody's gonna know. They're gonna know. How would they know? ಮಾಡ್ತಾನ ಅವನು. ಏನಪ್ಪ ಲಾಯರ್, ಕಟ್ ಮಾಡ್ತೀಯಾ? ಇರೋದೇ ಗೊತ್ತಿರೋಲ್ಲ ಬಿಡು. ಗೈಸ್ ಫುಲ್ ಟ್ರಾಫಿಕ್ ಗೈಸ್. ಇಲ್ಲೇ ಅರ್ಧ ಅವರ್ ಕಾಯಿಸ್ತವ್ರೆ. ಹೊಟ್ಟೆ ಹಸಿತೈತೆ ನಮ್ಗೆ, ಈ ಹೊಟ್ಟೆಗೆ ಊಟ ಸೇರ್ತಾ ಇಲ್ಲ, ಹೋಗಕ್ ಬಿಡ್ತಾ ಇಲ್ಲ. ಟ್ರಾಫಿಕ್ ಬೆಂಗಳೂರು ಈ ತರ ಮಾಡಿದ್ರೆ ಈ ತರನೇ ಆಗುತ್ತೆ. ನಮ್ಗೆ ಏನಾದ್ರು ಬೇಕಂದಾಗೇನೆ ನಮ್ಗೆ ಏನೋ ಒಂದು ಸಿಗಲ್ಲ, ಆದ್ರೆ ಸಿಕ್ಕಿದಾಗ ಸೂಪರ್ ಆಗಿರುತ್ತೆ. ಸೊ ಗೈಸ್ ಇಲ್ಲಿ ರೀಚ್ ಆಗಿದೀವಿ. ಇಲ್ಲೇ ಇದಾರೆ ಬಾಯ್ಸ್. ಫ್ರೆಂಡ್ಸ್ ಅಲ್ಲಿ ಬಜೆಟ್ ಫ್ರೆಂಡ್ಲಿ ಅನ್ನೋದು ಯಾವ್ದು ಇಲ್ಲ. ಹೊಟ್ಟೆ ಹಸಿತಿದ್ದು ಬೇಗ ಸಿಕ್ಕೈತೆ, ಅದಕ್ಕೆ ತಂದವನೆ. ಯಾವ್ದು ಬಜೆಟ್ ಗಿಜೆಟ್ ಎಲ್ಲ ಯಾವ್ದು ಇಲ್ಲ. ಆಯ್ತು ಬನ್ನಿ ಹೋಗ್ಬಿಟ್ಟು ವಾಂಚನ. ಹೊಟ್ಟೆ ಅಂತ ಫುಲ್ ಹಸಿತೈತೆ ಗೈಸ್. ಇವನು ಒಂದು ಪೆಪ್ಸಿ ತಗೊಂಡು ಬರ್ತವನೆ, ಒಬ್ಬೊಬ್ನೇ ಏನೋ ವಾಂಚ್ಕೊಂಡು ಬಂದವನೆ. ಒಂದು ಚೇರ್ ಹಾಕೊಳ್ಳೋ, ಒಂದು ಚೇರ್ ಹಾಕೊಳ್ಳೋ. ಸೊ ಗೈಸ್ ಬಂದಿದೆ ಎಲ್ಲ. ಚಿಕನ್ ಎಗ್ ಫ್ರೈಡ್ ರೈಸು, ಸ್ಮೆಲ್ ಬಾಂಬಾ ಅಭಿನೋ. ಸಾಸ್ ತಗೊಳ್ರು, ಅಲ್ಲೈತೆ ಸಾಸ್ ಅಲ್ಲಿ ಐತೆ, ಬೇಕಾ ಅಭಿನೋ? ಫಸ್ಟು ಇಂಪ್ರೆಷನ್ಸ್. ಫ್ಲೇವರ್ ಚೆನ್ನಾಗೈತೆ, ರೈಸ್ ಚೆನ್ನಾಗಿದೆ. ಹೌದು, ನನಗೆ ಏನೋ ಫ್ರೈಡ್ ರೈಸ್ಗೆ ಜಾಸ್ತಿ ಮಸಾಲಾ ರೈಸ್ ಅನಿಸ್ತದೆ. ಇವಾಗ ಬಿಲ್ ಅವನೇ ಕಟ್ಟ. ನಮ್ಮ ಹತ್ರ ಪ್ರಿಂಟಿಂಗ್ ಮಿಷಿನ್ ಇದೆಯಾ? ಎಲ್ಲಿಂದ ತರಲಿ ದುಡ್ಡು? ಎಲ್ಲಿಂದ ತರೋದು ದುಡ್ಡನ್ನ? ನಾವು ಏನೋ ಚುನಾವಣೆ ಹೇಳಿರ್ತೀವಪ್ಪ. ಅದು ರೈಸ್ ಆಗಿರೋದು. ಮೀ ಆ್ಯಂಡ್ ಬಿಲ್ ನಾಟ್ ರಿಲೇಟೆಡ್ ಬ್ರೋ. ಚಂದನ್ ಹೆಂಗಿರುತ್ತೆ? ಅದು ಬಿಡೋ. ಟೇಸ್ಟು ರೈಸ್ ಓಕೆ, ಇವನು ರೈಸ್ ಡಿಸೆಂಟು ಫ್ಲೇವರ್ ಓಕೆ. ಚಂದನ್ ಕೊಡ್ತಾರೆ ನಮಗೇನಪ್ಪ ಕುಚ್ ಬಿ ಏನ್ ಖಾರ ಆಗ್ಲಿ ಅದು. ಇವನು ನೋಡಿ ಸಾಸ್ ಹಾಕೊಂತಾನೆ. ಇನ್ನೂ ಕಬಾಬ್ ಬರ್ಬೇಕು ರೈಸ್. ಕಬಾಬನ್ನು ಟೇಸ್ಟ್ ಮಾಡಿ ನೋಡೋಣ ಹಂಗಿದೆ ಅಂತ. ಜೊತೆಗೆ ಹೊಟ್ಟೆ ತುಂಬಕ್ಕೆ ಯಾವುದು ಟೇಸ್ಟು ಚೆನ್ನಾಗಿದೆ, ಹಂಗೇನೋ ಚೆನ್ನಾಗಿದೆ ಅನಿಸ್ತು. ರೈಸ್ ಕಬಾಬು ಬಂದಿದೆ. ಫುಲ್ ಬೂಮ್ ಚಾಟ್ ಆಗೈತೆ. ಏನೋ ಬೂಮ್ ಚಾಟ್ ಫುಲ್ ಏನೋ ಬರೀ ಮಸಾಲ ಐತೆ, ಏನೋ ಸ್ವಲ್ಪ ಓಕೆ ಡೀಸೆಂಟ್. ಏಯ್ ಅಭಿನವ್, ಹೌದು ಕಬಾಬ್ ಬ್ರೋ. ಕಬಾಬ್ ಇಸ್ ಗುಡ್ ಬ್ರೋ. ಸಾಫ್ಟ್ ಆಗಿದೆ. ಟೈಮ್ ಆಯ್ತು ಗೈಸ್ 5:40. 4 ಫ್ರೈಡ್ ರೈಸು ಮತ್ತು ಒಂದು ಕಬಾಬ್. ಗೈಸ್ ಇಲ್ಲಿ ಈ ರೋಡಿಗೆ ಬಂದಿದ್ದೀವಿ. ಓಷನ್ ಹೋಟೆಲ್ ಇದೆಯಲ್ಲ, ಅಲ್ಲಿ ಕೋಕ್ ಏನೋ ಜ್ಯೂಸ್ ಏನೋ ಹುಡುಕ್ತವ್ರೆ, ಮಿಲ್ಕ್ ಶೇಕ್ ಏನಾದರೂ. ಆದರೆ ಸದ್ಯಕ್ಕೆ ಇವಾಗ ಬೇಡ ಅಂದ ವೆಂಕಿ. ಸೊ ಅದಕ್ಕೆ ಕೋಕು ಇಲ್ಲ ನೀರು ಕುಡ್ಕೊಂಡು ಮನೆ ಕಡೆಗೆ ಹೊಡ್ಬೇಕು ಬೇಗ. ಸೊ ಇವಾಗ ಹೋಗೋಣ ಗೈಸ್. ಇವಾಗ ಮನೆ ಕಡೆಗೆ ಹೋಗ್ತದೆ ನಮ್ಮ ವೆಂಕಿನೇ ರೈಡರು. ಸೊ ಆಯ್ತು ಪುನೀತ್ ನೀನ್ ಕೊಡ್ತೀನಿ. ಹಿಂಗ ಅಂದ್ಬಿಟ್ಟು ಹಿಂಗೆ ಸಪ್ಪ ಯಾರು ನಂಬಿ ಇವನು ನಂಬಿಟ್ಟಿರ
ಗೀವ್ ಅವೇ ಅಂದ್ಬಿಟ್ಟು ನಿಮ್ಮನ್ನೇ ಗೀವ್ ಮಾಡ್ಬಿಡ್ತಾನೆ. NFC ಬೇಡ, ಎಣ್ಣೆ ಜೊತೆ ಕಾಫಿ ಮಿಕ್ಸ್ ಮಾಡಿದ್ರೆ ಹೋಗುತ್ತೆ. ನಾನು ಕಾಫಿ ಕುಡಿಯೋಣ ಅಂತ. ಮತ್ತೆ NFC ನೆನ್ತಿ ವರ್ಲ್ಡ್ ಕಾಫಿ. कितने तेजस्वी लोग हैं हमारे पास, कितने शानदार विचार रखते हैं जी. ಈ ಸಿಗ್ನಲ್ ಅಲ್ಲೇನೆ ಆಲ್ಮೋಸ್ಟ್ 30 ನಿಮಿಷ ಅಂತ ಹೇಳಕ್ಕಾಗಲ್ಲ, 20 ನಿಮಿಷ ಇದೇ ಸಿಗ್ನಲ್ ಇದೀವಿ ಗೈಸ್. ಬರೀ ಸಾಂಗ್ ಕೇಳ್ಕೊಂಡು ಆಗ್ತಾ ಇಲ್ಲ. ಈ ಸಿಗ್ನಲ್ ಏನೋ ಹೋಗ್ತಾನೆ ಇಲ್ಲ ಅವಾಗಿಂದ. ಮೂರನೇ ಸತಿ ಗ್ರೀನ್ ಆಗಿದೆ. ಅದು ಹೋಗೋ ಥರ ಡೌಟೇನೆ. ಇನ್ನೇನು ರೆಡ್ ಆಗುತ್ತೆ ಇವಾಗ. ಇವನ್ ಪಾಪ ಡಬಲ್ ರೋಡ್ ಮೇಲೆ ಹೋಗ್ಬೇಕಂತ ಇವಾಗ ರಿಗ್ರೆಟ್ ಮಾಡ್ತವನೆ ನಮ್ಮ ರೈಡರು. ಅವ್ನ ಫೇಸ್ ಎಕ್ಸ್ಪ್ರೆಷನಲ್ಲೇ ಗೊತ್ತಾಗುತ್ತೆ ನೋಡಿ ಗೈಸ್ ಎಷ್ಟು ಫ್ರಸ್ಟ್ರೇಟ್ ಆಗೋನೆ ಅಂತ. ಅದಕ್ಕೆ ಈ ಥರ ಹೌಸ್ ಮ್ಯೂಸಿಕ್ ಹಾಕ್ಕೊಂಡು ನೋಡಿ ಗೈಸ್ ಈ ಥರ ಮಿಕ್ಸ್ ಮಾಡಿಕೊಂಡು ಬನ್ ಅಪ್ ದ ಡ್ಯಾನ್ಸ್ ಬಾ, ಬನ್ ಅಪ್ ದ ಡ್ಯಾನ್ಸ್, ಬನ್ ಅಪ್ ದ ಡ್ಯಾನ್ಸ್ ಬಾ, ಬನ್ ಅಪ್ ದ ಡ್ಯಾನ್ಸ್. ಓ ಫೈನಲಿ ಗೈಸ್, ಫೈನಲಿ ಕ್ರಾಸ್ ಆಗೋದ್ವಿ. ಲೆಟ್ಸ್ ಗೋ ಗೈಸ್. ಏನೋ ಒಂದು ಫೀಡ್ಬ್ಯಾಕ್ ಹೋದು ನೋಡು ಸಾಂಗ್ ಪ್ರಕಾರ. ಗೈಸ್ ಫೈನಲಿ ಕ್ರಾಸ್ ಆಗಿದೆ. ಒಂದು ಮೈಲ್ ಸ್ಟೋನ್ ಅಚೀವ್ ಮಾಡ್ದಂಗೆ ಅನ್ಸ್ತೈತಿ ಇವಾಗ. ಬೇಗ ಇವಾಗ ಏನೋ ಗೊತ್ತಿಲ್ಲ, ಮನೆ ಕಡೆಗೋ ಎಲ್ಲೋ ಅಷ್ಟು ತಲೆ ತೆರಿಸ್ತೈತೆ. ಎಷ್ಟೊತ್ತು ಫ್ರೈಡ್ ರೈಸ್ ತಿಂದಾದ್ಮೇಲೆ ಇಲ್ಲಿ ಓಡಿದ್ದು ಅದು ಆಯಿಲ್ಲ, ಅದೇನೋ ಗೊತ್ತಿಲ್ಲ ಗೈಸ್. ಅಡ್ವೈಸ್ ಮಾಡಲ್ಲ ಆ ಥರ ಅಲ್ಲಿ ತಿನ್ನೋದು. ಏನೋ ಸ್ವಲ್ಪ ಫುಲ್ಲು ಆಯಿಲ್, ಏನೋ ಅಲೆ ಆಯಿಲ್ ಏನೋ ಜಿಡ್ಜಿಟ್ಟು. ರಿಪೋರ್ಟ್ ಮಾಡಿ, ನಾವೇನಿದ್ರು ಅನ್ಫಿಲ್ಟರ್ಡ್ ಅಪ್ಪ, ಫಿಲ್ಟರ್ಡ್ ಅಲ್ಲ ಗೈಸ್. ಇವಾಗ ಇವ್ರ ಬಾಯ್ಸು ಇವನ್ ಪುರಿ ಸೂಪರ್ ಸ್ಟಾರ್ಗೆ ಏನೋ ಅವ್ನು ಕಾರ್ತಿಕ್ ಅಂಗಡಿಗೆ ಹೋಗ್ಬಿಟ್ಟು ಅಲ್ಲೇನೋ ಐಟಮ್ ಕಲೆಕ್ಟ್ ಮಾಡ್ಬೇಕಂತೆ, ಫ್ಲವರ್ಸು ಅವನ ಅಂಗಡಿಯಿಂದ. ಸೊ ಇವಾಗ ಅಲ್ಲಿಗೆ ಹೋಗ್ತಾ ಇದೀವಿ ಅವನ ಆಫೀಸ್ ಹತ್ರ. ಇಲ್ಲೇ ಬಂದಿದ್ದೀವಿ ಕಾರ್ತಿಕ್ ಆಫೀಸ್ಗೆ. ಇಲ್ಲಿ ಕೂತಿರ್ತಾನೆ ನೋಡಿ ಕಾರ್ತಿಕ್. ಸೊ ಗೈಸ್ ಇಲ್ಲಿ ಬಂದಿದ್ದೀವಿ ಕಾರ್ತಿಕ್ ಅಂಗಡಿಗೆ. ಏನೋ ಬೇಗ ಈಸ್ಕೊಂತೇನು? ಇಲ್ಲಿ ನೋಡಿ ನಮ್ಮ ಫ್ಲವರ್ ಮಾಫಿಯಾ ಏನೋ ಮಾಡ್ತಿದ್ಯಾ? ಒಳಗೋಗಿ ವಿಡಿಯೋ ಮಾಡಿ ಒಂದು ಟ್ಯಾಂಕ್ಸು ಇಲ್ಲ, ಒಂದು ಹಾಯಿ ಇಲ್ಲ, ಒಂದು ಬಾಯಿಯೂ ಇಲ್ಲ. ಇಷ್ಟೇ. ಇದೇ ನಮ್ಮ ಕರ್ನಾಟಕ, ಇದೇ ನಮ್ಮ ಪ್ರಪಂಚ. ಏನೋ ಈಸ್ಕೊಂಡಿದ್ದಾಯ್ತಾ? ನೋಡಿ ಗೈಸ್ ಫುಲ್ ಫ್ಲವರ್ ಮಾಫಿಯಾನೇ ಮಾಫಿಯಾ. ಅಲ್ಲಲ್ಲಲ್ಲಲ್ಲಲ್ಲಲ್ಲ ಗೈಸ್ ಈಸ್ಕೊಂಡಿದ್ದೀವಿ ರೋಸು. ಏನಕ್ಕೆ ಬೇಕೋ ಇದು ಇವೆಂಟು? ನಮ್ಮ ಹುಡುಗಿ ಕೊಡಕ್ಕೆ. ಕರೆಕ್ಟ್ ಆಗಿಲ್ಲ ಅಣ್ಣ ಮಗ. ಇವನೇನೋ ಒಂದು ಫ್ಲವರ್ ಇಸ್ಕೊಂಡಿದಾನಲ್ಲ, ಅದನ್ನ ಅವ್ರ ಅಣ್ಣ ಯಾವ್ದೋ ಜಾತ್ರೆ ಇದೆಯಂತೆ. ಏನ್ ಜಾತ್ರೆ ಇಲ್ಲ, ಜಾತ್ರೆಲ್ಲೋ ಅಣ್ಣಮ್ಮ ಏನೋ ಕೂರ್ಸೋರಂತೆ. ಅಲ್ಲಿ ಡೆಲಿ ಅದು ಕೊಟ್ಬಿಟ್ಟು ಅಲ್ಲೇ NFC ಏನೋ ಹೋಗೋಣ ಅಂತ ಬಾಯ್ಸು. ಅಲ್ಲೇ ಅಕ್ಕಪಕ್ಕ ಅಲ್ಲ ಹೋಗಿ ಹಂಗೆ ಒಂದು ಯಾವ್ದಾನ ಒಂದು ಕಾಫಿನೋ ಇಲ್ಲ ಮಿಲ್ಕ್ ಶೇಕ್ ಹಾಕಿ ಹೋಗೋಣ ಅಂತ. ಇವಾಗ 100 ಟನ್ನೆಲ್ಲ ಹೋಗ್ಬಿಟ್ಟು ಈಚೆ ಬರ್ತಾ ಇದ್ದೀವಿ. ಸ್ವಲ್ಪ ಸೈಕ್ ಆಗ್ತವನೆ ನಮ್ಮ ರೈಡರು. ಈ ತರ ರೋಡಲ್ಲೆಲ್ಲ ಕರ್ಕೊಂಡು ನಿಮಿಷಗಳು ಕೊಡ್ತಾ ಇದ್ದೀರಾ ಅಂತ. ಕಂಟ್ರೋಲ್ ಏನೋ ಅಭಿನವ್ NFC ಇಲ್ಲೇನೇನೋ ಮಾಡೋರಲ್ಲ ಕ್ರೇಜಿಯಾಗಿ. ಇಲ್ಲಿ ನೋಡಿ ಅನ್ನಮ್ಮ ಅಂತ ಲೈಟಿಂಗು ಎಷ್ಟು ಕ್ರೇಜಿ ಹಾಕೋರೆ ಲೈಟಿಂಗ್ ಎಲ್ಲ. ನಮ್ ಬಾಯ್ಸ್ ಎಲ್ಲ ನೋಡಿ ಕಾಫಿ ಕುಡಿದ್ರು ಏನೋ ಆಫ್ಟರ್ ಎಫೆಕ್ಟ್ ಅಂತ ಚೆನ್ನಾಗಿಲ್ಲ ಗೈಸ್. ಈ ತರ ಕಡಿಮೆ ಬಜೆಟ್ ಫ್ರೈಡ್ ರೈಸ್ ಯಾವತ್ತೂ ತಿನ್ನಕ್ ಹೋಗ್ಬೇಡಿ. ತಿಂದ್ರೆ ಎಂಪೈರ್ ಆ ತರ ಎಲ್ಲಾನ ಡೀಸೆಂಟ್ ಆಗಿರೋ ಕಡೆನೆ ತಿನ್ನೋದೇ ಬೆಸ್ಟ್. ಅದೊಂದು ಕಲಿತೆ ಇವತ್ತು. ಫುಲ್ ಖುಷಿ. ಇಷ್ಟೊತ್ತನ್ನು ಚಿಕ್ಕ ರೋಡಲ್ಲಿ ಓಡಿಸಿ ಗಲ್ಲಿಯಲ್ಲಿ ಸುಸ್ತಾಗಿ ಹೋಗಿದ್ದ. ಇವಾಗ ಎನರ್ಜೆಟಿಕ್ ಆಗ್ಬಿಟ್ಟು ಎನರ್ಜೆಟಿಕ್ ಸಾಂಗ್ಸ್ ಆಗ್ತಾವನೆ. ಹಂಗೆ ಹೋಗ್ಬಿಟ್ಟು ನೋಡೋಣ ಇವಾಗ. ಸೊ ಗೈಸ್ ಇವಾಗ ನಮ್ಮ ಫಿಲ್ಟರ್ ಕಾಫಿಗೆ ಬಂದಿದ್ದೀವಿ. ಏನೋ ತಗೊಂಡ್ಯಾ ನಮ್ಮ ಫಿಲ್ಟರ್ ಕಾಫಿ? ಮೈಲೋ ಕುಡ್ದಿ ಹೋಗ್ಬಿಡ್ತೀಯ ನೀನು ಮೇಲಕ್ಕೆ. ಬೇಕಾ ಮೈಲೋ? ಕೋಲ್ಡ್ ಕಾಫಿ ತಗೋ ಸಾಕು. ನಾನಂತೂ ಏನೋ ಬೇಡ ಗೈಸ್, ನಂಗಂತೂ ಹೆವಿ ಆಗಿದೆ.
ಫಸ್ಟ್ ಟೈಮು ಪುನೀತು ಏನೋ ಫೋಟೋ ಎಲ್ಲ ತೊಗೊತಾನೆ ಅಂತ ಹೇಳೋಕ್ಕಾಗಲ್ಲ, ಯಾವಾಗಲೂ ತೊಗೊತಿರ್ತಾನೆ. ಏನಪ್ಪ ಕ್ಯಾರಮೆಲ್ ಕೋಲ್ಡ್ ಕಾಫಿ ವಿತ್ ಟಾಪಿಂಗ್ ಐಸ್ ಕ್ರೀಮು, ಫುಲ್ಲು ಜನ್ನತ್ ಅಲ್ಲ ಇವತ್ತೇನೋ ಖುಷಿ ವಿಚಾರ. ಈ ಕಡೆ ಬರೋ ಖುಷಿ ವಿಚಾರ ಏನು? ಇಲ್ಲ, ಒಂದ್ 2 ಚಾಕೋ ಚಿಪ್ಸ್ ಹಾಕು. ಇದೇ ಸಾಕಪ್ಪ ಶುಗರ್ ನಿಂಗೆ. ಕುಡಿಯಕ್ಕೂ ಬಿಡ್ತಾ ಇಲ್ಲ, ತಿನ್ನಕ್ಕೂ ಬಿಡ್ತಾ ಇಲ್ಲ, ಇರಕ್ಕೂ ಬಿಡ್ತಾ ಇಲ್ಲ. ಏನಕ್ಕೆ ಗೊತ್ತಿರ ಇವ್ರ ಹತ್ರ ಬಂದಿರ್ತೀನಿ. ಚಾಕೋ ಚಿಪ್ ಮಿಸ್ ಮಾಡ್ತಾರಲ್ಲ, ಅದಕ್ಕೆ ಲೇಟ್ ಮಾಡ್ತಾವ್ರ ನೋಡಿ. ಬರ್ರೋ ಅಂತ ಕರ್ರೆ ಇಲ್ಲಿ ಫೋನ್ ನೋಡ್ಕೊಂಡು ಲೇಟ್ ಮಾಡ್ತಾವ್ರ ನಮ್ಗೆ. ಚೈಲ್ಡ್ ನಡಿ ಮನೆಗೆ. ಗೈಸ್ ಇವಾಗ ಮನೆ ಕಡೆಗೆ ಹೋಗ್ತಾ ಇದೀವಿ. ಬೇಗ ಎಲ್ಲಾರ ಮನೆಯಿಂದ ಫೋನ್ ಬರ್ತೈತೆ. ವೆಂಕಿ ಏನೋ ಡೈಲಾಗ್ ಹಾಕ್ದೆ ಏನೋ, ಇವಾಗ ಬಿಸಿ ಹೋದ್ರೆ ಅಂತ ನೋಡಿ. ಕ್ಯಾಮ್ರಾ ಮುಂದೆ ಡೈಲಾಗ್ ಹಾಕಲ್ಲ ಇವ್ರು. ಏನಂದ ಅಭಿನವ್ ತಿರ್ಗಾ ಅನ್ನ ಬೀಸಿಗೆ ಹೋಗ್ಬೇಕು ಅನ್ನೋ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ ನಾನ್ ಸತ್ತೋದಂಗ ಆಗೋಯ್ತಾ ಇದ್ದೇನೆ. ಎಲ್ಲಾರು ಸೈಕ್ ಹಾಕೋದ್ರಿ ಒಂದ್ ಸೆಕೆಂಡ್. ಕಾರೇ ನೋಡಿ ಸೈಕ್ ಆಗ್ತಾ ಇದ್ದಿಲ್ಲ. ಈ ತರ ಹಿಂಸೆ ಕೊಟ್ರೆ ಲೈಫಲ್ಲಿ ಯಾವತ್ತು ಚಂದನ್ ನಂಬ್ಕೊಂಡು ರೆಸ್ಟೋರೆಂಟ್ ಹೋಗ್ಬಾರ್ದು. ಏನಕ್ಕೆ? ನಿನ್ ಕಿಡ್ನಿ ಎಲ್ಲ ಹೋಗ್ಬಿಡುತ್ತೆ, ಡ್ಯಾಮೇಜ್ ಆಗುತ್ತೆ. ಹಂಗ ನೋಡಿ ಗೈಸ್, ನಾನು ಹೇಳ್ದೆ ಬೇಡ ಗುರು ನೀವು ಎಲ್ಲಿ ಕರ್ಕೊಂಡು ಹೋಗ್ತೀರ ಹೋಗೋಣ ಎಂಪೈರ್ಗೆ ಅಂತ. ಏನೋ ಅಲ್ಲೇ ಇವಾಗ ಹೊಟ್ಟೆ ಸ್ಥಿತಿ ಹೋಗ್ಬಿಟ್ಟು ತಿಂದಾದ್ಮೇಲೆ ಈ ತರ ಅಂತಾರೆ ನಂಗೆ ಆ ಕಿಡ್ನಿ ಆರ್ಗನ್ ಹೋಗ್ಬಿಡುತ್ತೆ ಅಂತ. ಈ ತರ ಅವಮಾನಗಳು ಮಾಡ್ತಾರೆ. ಎಲ್ಲಿ ಬಿಡ್ತಪ್ಪ ನೋಡಿ ಗೈಸ್, ವ್ಲಾಗ್ ಆಫ್ ಮಾಡ್ಬೇಕಂತ ಈ ತರ ಆಟ ಆಡ್ತಾರೆ. ಸಾಂಗ್ ಹಾಕಿ ಸೌಂಡ್ ಇಡು, ಕಾಪಿರೈಟ್ ಬಿಲ್ಲಿ ಅಂತ. A few moments later. ಗೈಸ್ ಇವಾಗ ಹೋಗ್ತಾ ಇದ್ದಾನೆ ಪುನೀತನು ಮನೆಗೆ, ವೆಂಕಿನೂ ಮನೆಗೆ ಹೋಗ್ತಾವನೆ, ಅಭಿನವ್ ಮನೆಗೆ ಹೋಗ್ತಾವನೆ. ಹೋಗ್ತಾ ಇದೆ. ಆಯ್ತು, ಬಾಯ್. ಫಸ್ಟೇ ಗೈಸ್ ಇವಾಗ ಎಲ್ಲರೂ ಮನೆಗೆ ಹೋದ್ರು. ಸೊ ಮತ್ತೆ ನೆಕ್ಸ್ಟ್ ವ್ಲಾಗ್ ಇಲ್ಲ ವಿಡಿಯೋಲಿ ಸಿಗೋಣ. ಸೊ ಅಲ್ಲಿವರೆಗೂ ಚಿಲ್ ಮಾಡಿ. ಸೊ ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಈ ವ್ಲಾಗ್ ನೋಡೋದಕ್ಕೆ ಥ್ಯಾಂಕ್ಸ್ ಗೈಸ್. ಮತ್ತೆ ಸಿಗ್ತಾನೆ ಇರೋಣ. ನಮ್ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು.